ನನ್ನ ಸ್ನೇಹಿತರು ಮಾಡಿರೋದು ಅನ್ನೋ ಕಾರಣ ಹೇಳ್ತಾ ಇಲ್ಲ, ಸಖತ್ತಾಗಿದೆ. ಪನ್ನೀರ್ ಬಟರ್ ಮಸಾಲ ಮಾಡ್ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ. ಎಕ್ಸ್ಟ್ರಾರ್ಡಿನರಿ ಇದೆ ಬಿರಿಯಾನಿ ಮಸಾಲ ಅಂದು. ಆಬ್ವಿಯಸ್ಲಿ ಇದು ಮೈಸೂರು ರೋಡ್ ಟೋಲ್ ಪಕ್ಕದಲ್ಲೇ ಇದೆ. ಸರ್ವಿಸ್ ರೋಡ್ ಅಲ್ಲಿ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ. ಸೊ ದೊಡ್ಡದಾಗಿ ಬೋರ್ಡ್ ಇದೆ. ನಮ್ಮ ಸುದೀಪ್ ಸರ್ ಮತ್ತೆ ವಿರಾಟ್ ಕೊಹ್ಲಿ ಯಾರ್ಯಾರು ಇಷ್ಟಪಡ್ತೀರೋ ಇಲ್ಲೇ ಇದೆ. ಅಲ್ಲ ಸಿಸಿಎಲ್ ಮತ್ತೆ ಐಪಿಎಲ್ ಆಫರ್ 99 rupees ಆಫರ್ ಅಲ್ಲಿ ಇದೆ. ಪಾಪಣ್ಣಸ್ ಬಿರಿಯಾನಿ ಒಳ್ಳೆ ಕಾಚಿ ಸಕ್ಕಲ ಸಿಗುತ್ತೆ, ಕಡಿಮೆ ಸಕಲ ಸಿಗುತ್ತೆ, ಬಿರಿಯಾನಿ ಸಕಲ ಸಿಗುತ್ತೆ. ಇವತ್ತು ಕಣ್ಮಿಣಿಕೆ ಕಣ್ಮಣಿಕೆಲಿ ಇವಾಗ ಸ್ಟಾರ್ಟ್ ಆಗಿದೆ ಸರ್ ಇದು. ಹಾ ಸರ್ 5 ನಿಮಿಷ ಆಗಿದೆ. ಈಗ ದಮ್ ಉಲ್ಟೆ ಪಲ್ಟಿ ಮಾಡ್ಬೇಕು. ಪಲ್ಟಿ ಮಾಡೋದು. ಹಾ ಸರ್. ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗ ಮಮ ಗರಿ ಧನಿ ರೆ ಸರಿ ಓಂ ತನ ತ. ಹೊಸ ಫ್ರಾಂಚೈಸಿ ಪಾಪಣ್ಣ ಬಿರಿಯಾನಿ ಅಂತ. ಮಟನ್ ಕುರ್ಮಾ, ಕೀಮಾ, ಎಸ್ಪೆಷಲಿ ಮಟನ್ ಐಟಮ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಹಾಗೆ ಚಿಕನ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಬಿರಿಯಾನಿ ಟೇಸ್ಟ್ ಮಾಡ್ತಿಲ್ಲ ಹೇಗೆ ಅನಿಸ್ತು? ಸೊ ಬಿರಿಯಾನಿ ಟೇಸ್ಟ್ ಇದನ್ನು ತುಂಬಾ ಚೆನ್ನಾಗಿದೆ. ಅಂಡ್ ಇದು ಹೊಸದಾಗಿ ಶುರು ಆಗಿದೆ. ಸೊ ನೀವೆಲ್ಲರೂ ಬಂದು ಟೇಸ್ಟ್ ಮಾಡಿ. ಐ ಥಿಂಕ್ ಯು ವಿಲ್ ಆಲ್ ಲೈಕ್ ಇಟ್. ಅಂಡ್ ಎಸ್ಪೆಷಲಿ ನಾಟಿ ಸ್ಟೈಲ್ ಯಾರ್ಯಾರು ಇಷ್ಟಪಡ್ತೀರಾ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಆಬ್ವಿಯಸ್ಲಿ ಇದು ಮೈಸೂರು ರೋಡ್ ಟೋಲ್ ಪಕ್ಕದಲ್ಲೇ ಇದೆ. ಸರ್ವಿಸ್ ರೋಡ್ ಅಲ್ಲಿ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ. ಸೊ ದೊಡ್ಡದಾಗಿ ಬೋರ್ಡ್ ಇದೆ. ನಮ್ಮ ಸುದೀಪ್ ಸರ್ ಮತ್ತೆ ವಿರಾಟ್ ಕೊಹ್ಲಿ ಯಾರ್ಯಾರು ಇಷ್ಟಪಡ್ತೀರೋ ಇಲ್ಲೇ ಇದೆ. ಅಲ್ಲ ಸಿಸಿಎಲ್ ಮತ್ತೆ ಐಪಿಎಲ್ ಆಫರ್ 99 rupees ಆಫರ್ ಅಲ್ಲಿ ಇದೆ. ಸೊ ಎಲ್ಲರೂ ಬನ್ನಿ, ಒಂದ್ಸರಿ ಟೇಸ್ಟ್ ಮಾಡಿ. ಅಂಡ್ ದೆನ್ ನಿಮ್ಗೆ ಇಷ್ಟ ಆದ್ರೆ ಎಲ್ಲರಿಗೂ ಹೇಳಿ. ಇದು ಹೊಸದಾಗಿ ಹೆಸರಿಡ್ಬೇಕು ಅನ್ನಿಸ್ತು. ಸೊ ನವೀನ್ ಅವರು ನಾವು ಸೇರ್ಕೊಂಡು ಡಿಸೈಡ್ ಮಾಡಿರೋ ಹೆಸರು ಪಾಪಣ್ಣ. ಮಟನ್ ಕೇಳಿರ್ತೀರಿ ರೆಸ್ಟೋರೆಂಟ್ ಕಡೆ. ಸೊ ಇದು ಬಿರಿಯಾನಿ ನಾಟಿ ಪಾಪಣ್ಣ ಅನ್ನೋದೇ ಹೆಸರು ಹಳ್ಳಿದಲ್ವಾ. ಮಟನ್ ಕುರ್ಮಾ, ಚಿಲ್ಲಿ ಚಿಕನ್. ಟೇಸ್ಟ್ ಮಾಡಿ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗರುಡರಾಮ್. ಇವತ್ತು ನಮ್ಮ ಚಂದನ್ ಅವರು ಓಪನ್ ಮಾಡಿರೋ ಪಾಪಣ್ಣ ಬಿರಿಯಾನಿ ಬಂದಿದ್ದೀನಿ. ಟೇಸ್ಟ್ ಅಂತೂ ಅದ್ಭುತ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲರೂ ಬಂದು ಟೇಸ್ಟ್ ಮಾಡಿ. ಒಳ್ಳೆ ನಾನ್ ವೆಜ್ ಊಟ ಅಂತೂ ಎಕ್ಸ್ಟ್ರಾರ್ಡಿನರಿ ಇದೆ. ಚಂದನ್ ನನಗೆ ಯಾವಾಗಿಂದ ಪರಿಚಯ ಅಂದ್ರೆ ಬಹಳ ವರ್ಷಗಳಿಂದ ಪರಿಚಯ. ಒಂದು ಮೂವಿ ಮಾಡಿದ್ವಿ ಬ್ಯಾಂಗ್ಳೂರ್ 54 ಅಂತ. ಸೊ ಅವಾಗಿಂದ ಪರಿಚಯ, ಈಗಲೂ ಹಂಗೆ ಇದೆ ನಮ್ಮ ಸ್ನೇಹ. ಸೊ ಚಂದನ್ ಬೆಳವಣಿಗೆ ನೋಡಿ ನಂಗೆ ತುಂಬ ಖುಷಿ ಆಗ್ತದೆ. ಹಿಂಗೆ ಬೆಳಿಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು, ಸಿನಿಮಾಲು ಚೆನ್ನಾಗಿ ಗ್ರೋತ್ ಆಗಬೇಕು ಅವ್ರು ಇನ್ನೂ ಅಂತ ಕೇಳ್ಕೊಂತ. ಎಕ್ಸ್ಟ್ರಾರ್ಡಿನರಿ ಇದೆ ಬಿರಿಯಾನಿ ಮಸಾಲ ಅಂದು. ವೀಕ್ಷಕರ ಇವತ್ತು ಗಿರೀಶ್ ಅವರು ಸರ್ ನಮಸ್ಕಾರ. ಸರ್ ಚೀಫ್ ಶೆಫ್ ಪಾಪಣ್ಣಸ್ ಬಿರಿಯಾನಿಗೆ ಫೇಮಸ್. ಇವತ್ತು ಕಣ್ಮಣಿಕೆ ಕುಂಬಳಗೋಡು ಹತ್ರ ಟೋಲ್ ಹತ್ರ ಬಂದಿದೀವಲ್ಲ. ಕಿಚನ್ ಅಲ್ಲಿ ಪ್ರಥಮ ಬಿರಿಯಾನಿ ಆಗ್ತಾ ಇದೆ. ಇವತ್ತು ಎಷ್ಟು ಕೆಜಿ ಚಿಕನ್ ಬಿರಿಯಾನಿ ಇದು? ಸರ್ 5 kg ಚಿಕನ್ ಬಿರಿಯಾನಿ ಮಾಡ್ತಾ ಇದೀವಿ. 5 kg ಜೀರಾ ರೈಸ್ ಸಾಂಬಾರು ಆಗ್ತಿದೆ. ಜೀರಾ ಸಾಂಬಾರ್ ರೈಸ್ 5 kg, 5 kg ಚಿಕನ್. ಸೊ ಇಲ್ಲಿ ಶುರು ಮಾಡ್ತಾ ಇದಾರೆ. ನೋಡ್ಬಿಡ ಒಂದ್ ಸ್ವಲ್ಪ ಹೆಂಗ್ ಮಾಡ್ತಾರಂತ. ಸರ್ ಏನೇನ್ ಆಗ್ತಿದೆ ಸರ್ ಈಗ? ಸರ್ ಫಸ್ಟ್ ಎಲ್ಲ ಹೊರಗಡೆ ರೆಡಿ ಮಾಡ್ಕೊಂಡು ಹಚ್ಚಿದೀವಿ ಸರ್. ರೆಡಿ ಮಾಡಿ ಸರ್. ಇದರಲ್ಲಿ ಈರುಳ್ಳಿ, ಏನೇನ್ ಮಸಾಲ ಬಿದ್ದಿದೆ ಸರ್? ಎಣ್ಣೆ ಇದೆ, ಈರುಳ್ಳಿ ಇದೆ, ನಮ್ದು ಸೊಪ್ಪಿದೆ, ಸೊಪ್ಪು ಐಟಮ್, ಮತ್ತೆ ಶುಂಠಿ ಪೇಸ್ಟ್, ಜಿಂಜರ್ ಪೇಸ್ಟ್, ಮತ್ತೆ ಮೆಣಸಿನಕಾಯಿ ಪೇಸ್ಟ್ ಹಾಕೊಂಡ್ಬಿಟ್ಟಿದ್ದೀರಾ. ಸೊಪ್ಪು ಬಂದು ಏನ್ ಸೊಪ್ಪದು ಸರ್? ಅದು ಮೆಂತ್ಯ ಮತ್ತೆ ಪುದೀನ ಸೊಪ್ಪು ಸರ್. ಅದು ಓಕೆ, ಶುರು ಮಾಡಿ ಸರ್. ಸ್ವಲ್ಪ ನೀರು ಹಾಕೊಳ್ತೀರಿ ಈಗ? ಸರ್ ನೀರು ಹಾಕತ್ತಾ ಇದೀವಿ. ಎಷ್ಟು ನೀರು ಸರ್? ಇದು 5 ಲೀಟರ್ ನೀರು ಸರ್. ಇದು ಹೋಮ್ ಮೇಡ್ ಮಸಾಲ ಸರ್ ನಮ್ದು. ಹೋಮ್ ಮೇಡ್ ಮಸಾಲ ಏನೇನು ಹಾಕಿರಿ ಸರ್ ಗರಂ ಮಸಾಲದಲ್ಲಿ? ಚಕ್ಕೆ ಬರುತ್ತೆ, ಸೂ ಬರುತ್ತೆ, ಮರಾಠಿ ಮಗ್ ಬರುತ್ತೆ, ರೆಮಿಡಿ ಅದ್ರಲ್ಲಿ ಆಡ್ ಆಗಿದೆ ಸರ್. ಹೌದಾ? ಸುಮಾರು ನಾರ್ಮಲ್ ಗರಂ ಮಸಾಲ. ಓಕೆ, ಮನೆಲ್ಲ ಮಾಡಿರೋದು. ಎಷ್ಟು ಗ್ರಾಮು ಸರ್? ಇದು 450 ಗ್ರಾಮ್ ಬರುತ್ತೆ. 450 ಚಿಕನ್ 5 kg? ಹೌದು ಸರ್, 5 kg ಚಿಕನ್ ರೆಡಿ. 5 kg ಚಿಕನ್ ಬಿಟ್ಟು ಮಸಾಲ ಎಲ್ಲ ರೆಡಿ ಮಾಡ್ಕೊಂಡು ಸರ್ ಇದು ಬೇಯಕ್ಕೆ ರೆಡಿ ಹಾಕೊಂಡು ಇಟ್ಕೊತಾ ಇದೀವಿ. ಜೀರಾ ರೈಸ್ ಸರ್, ಜೀರಾ ಸಾಂಬಾರ್ 5 kg ಸರ್. ಹಾ ಸರ್, ತೊಳ್ಕೊಬಿಡ್ತೀವಿ ಸರ್. ನೀಟಾಗಿ ತೊಳ್ಕೊಂಡು ಹಾಕೋತೀವಿ ಸರ್. ಜೀರಾ ಸಾಂಬಾರಲ್ಲಿ ನಂಬರ್ 1 ಬ್ರ್ಯಾಂಡ್ ಸರ್ ಇದು. ಕುದಿತಾ ಇದೆ, ಕುಯ್ತಾ ಇದೆ ಇವಾಗ. ಉದಾಹರಣೆ ಜೀರಾ ಸಾಂಬಾರ್ ರೈಸ್ 5 kg ಹಾಕ್ತಿದೀನಿ ಸರ್. ಓಕೆ,
5 kg 5 kg ಸರ್. 15 ನಿಮಿಷ ರೆಡಿ ಆಗುತ್ತೆ ಸರ್. 15 ನಿಮಿಷಕ್ಕೆ ಬಿರಿಯಾನಿ ರೆಡಿ. 15 ನಿಮಿಷಕ್ಕೆ ರೆಡಿ ಆಗುತ್ತೆ ಸರ್. ತಿರ್ಸ್ಕೊತಾ ಇರ್ತಾ ತಿರ್ಸ್ಕೊತಾ ಇರ್ಬೋದು ನೀವು ಗಿರೀಶ್ ಅವರೇ, ಸರ್. ಎಷ್ಟು ಬ್ರಾಂಚಸ್ ಇದಾವೆ ನಿಮ್ದು? ಸರ್ ನಮ್ದು ಒಂದು 20 ಔಟ್ಲೆಟ್ ಇದೆ ಸರ್. 20 ಇದೆ ಸರ್. ಹೌದಾ? 25 ಔಟ್ಲೆಟ್ ಇದೆ ಸರ್. ಹಾ. ಫಸ್ಟ್ ಬ್ರಾಂಚ್ ಬಂದು ವಿಜಯನಗರ ಸರ್. ಹಾ ಅದ್ ನೆಕ್ಸ್ಟ್ ಬಿಟ್ರೆ ಬಸವೇಶ್ವರ ನಗರ, ನೆಕ್ಸ್ಟ್ ನಾಗರಬಾವಿ, ಅದ್ ಬಿಟ್ರೆ ಯಲಹಂಕ. ಹಾ. ತುಂಬಾ ಕಡೆ ಔಟ್ಲೆಟ್ ಇದೆ ಸರ್. ಮೈಸೂರಲ್ಲಿ ಇದೆ, ವಿಜಯವಾಡದಲ್ಲಿ ಇದೆ, ಹಾಸನದಲ್ಲಿ ಇದೆ. ಇವತ್ತು ಕಣ್ಮಿಣಿಕೆ ಕಣ್ಮಣಿಕೆಯಲ್ಲಿ ಇವಾಗ ಸ್ಟಾರ್ಟ್ ಆಗಿದೆ ಸರ್ ಇದು. ಹೌದು. ಸರ್ ಆಯ್ತು, ದಮ್ ಸರ್. ಹೌದು ಸರ್. ಹಾ, ಯೂಸ್ ಮಾಡ್ತೀವಿ ಸರ್, ಯಾವ್ದು ಯೂಸ್ ಮಾಡಲ್ಲ, ಎಲ್ಲ ಒರಿಜಿನಲ್ ರೆಮಿಡಿ. ಓಕೆ, ದಮ್ ಆಯ್ತು. ಎಷ್ಟು ನಿಮಿಷ ಸರ್ ಇದು? ಸರ್ 10 ನಿಮಿಷ ಬೇಕು ಸರ್. 10 ನಿಮಿಷನಾ? 10 ನಿಮಿಷ ಬೇಕು ಸರ್. ನೋಡ್ಬಿಡೋಣ ಆಮೇಲೆ. ಹಾ ಸರ್, 5 ನಿಮಿಷ ಆಗಿದೆ. ಈಗ ದಮ್ ಉಲ್ಟೆ ಪಲ್ಟಿ ಮಾಡ್ಬೇಕು. ಪಲ್ಟಿ ಮಾಡೋದು. ಹಾ ಸರ್. ಅವ್ರ ಗಮನ ಇದೆ ನೋಡಿ ಸರ್, ಹಂಗೆ ಹೆಂಗ ಬಂದಿದೆ. ನಮ್ಮ ಔಟ್ಲೆಟ್ ಎಲ್ಲ ಸೇಮ್ ಇದೇ ತರ ಬರುತ್ತೆ. ಎಲ್ಲ ಪ್ರತಿಯೊಂದು ಐಟಮ್ ಪ್ರತಿಯೊಂದು ಕಡೆ ಇದೇ ತರ ಮಾಡೋದು ಸರ್. ನಮ್ಮ ಔಟ್ಲೆಟ್ ಎಷ್ಟಿದೆ ಅಲ್ಲೆಲ್ಲ ಇದೇ ತರ ಸರ್ ಮಾಡೋದು. ಹೆಂಗ್ ಬರ್ತಾ ಇದೆ, ಆಗ್ಲೇ ಘಮ ಬರ್ತಾ ಇದೆ. ಘಮ ಘಮ ಅಂದ ನೋಡಿ ಸರ್, ಒಳ್ಳೆ ಫ್ಲೇವರ್ ಇದೆ. ಈಗ ಇನ್ನ 5 ನಿಮಿಷ ಹಿಂಗೆ ಮುಚ್ಚಿಡೋ ಸರ್, ರೆಡಿ ಆಗುತ್ತೆ. ಮುಚ್ಚಿಟ್ಬಿಡೋದಾ? ಮುಚ್ಚಿಟ್ರೆ 5 ನಿಮಿಷ ರೆಡಿ ಆಗುತ್ತದೆ. ಬಿರಿಯಾನಿ ರೆಡಿ ಸರ್. ಓಕೆ, ಸೂಪರ್. ರೆಡಿ ಆಗಿದೆ ನೋಡಿ ಸರ್, ರೆಡಿ ಆಯ್ತು. ರೆಡಿ ಆಗಿದೆ ಸರ್ ನೋಡಿ ಸರ್. ಹೀಗೆ ನಾವು ಯಾವ್ದಿಗೆ ಆಗಲಿ, ನಾವು ಪಲಾವ್ಗೆ ಆಗಲಿ, ಇಲ್ಲ ನಾವು ಮಾಮೂಲಿ ಎಲ್ಲ ಯಾವುದೇ ಮಸಾಲ ಆದ್ರೂ ನಾವು ಮಿಕ್ಸಿಂಗ್ ಇದು. ಅಲ್ಲ ಸರ್, ಇದ್ರಾಗ ಏನೇನು ಹಾಕಿರಿ ಸರ್ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಿ? ಚಕ್ಕೆ, ಲವಂಗ, ಏಲಕ್ಕಿ, ಜಾಯಿಕಾಯಿ, ಜಾಯಿಪತ್ರೆ, ಮರಟಿ ಮೊಗ್ಗು, ಕಾಳುಮೆಣಸು, ಜೀರಿಗೆ ಎಲ್ಲ ಇದ್ರಲ್ಲ ಇರುತ್ತೆ. ಹೌದಾ? ನಾವು ಎಷ್ಟು ಬೇಕಷ್ಟ ಹಾಗಾಗಿ ಒಂದು ದಿವಸಕ್ಕೆ 2 ದಿವಸಕ್ಕೆ ಹಾಕಿ ರುಬ್ಕೊತೀವಿ ಅಷ್ಟೇ. ಅದ ಜಾಸ್ತಿ ಸ್ಟಾಕ್ ಮಾಡಿಕೊಳ್ಳಲ್ಲ. ಸ್ಟಾಕ್ ಮಾಡಿಕೊಳ್ಳಿದ್ರೆ ಸುಮ್ಮನೆ ಧೂಳು ಬೀಳುತ್ತೆ, ಇದಾಗುತ್ತೆ. ಏನ್ ಮಾಡ್ತೀವಿ, ಒಂದು 2-3 ದಿವಸ ಮಾಡ್ಕೊತೀವಿ. ಸೊ ಎಲ್ಲದಕ್ಕೂ ಇದೇ ಮಸಾಲ? ಎಲ್ಲಕ್ಕೂ ಮಟನ್ ತಗೊಂಡು ಮಟನ್, ಚಿಕನ್, ಚಾಪ್ಸ್ ಎಲ್ಲಕ್ಕೂ ನಾವು ಹೋಮ್ ಮೇಡ್ ಮಸಾಲೆ ಇದೇ ರುಬ್ಕೊಳ್ಳೋದು, ಇದೇ ಹಾಕೊಳ್ಳೋದು. ಇನ್ನು ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಅದನ್ನ ಮಾಡಿಸ್ಕೊತೀವಿ. ನಮ್ ಚಿಲ್ಲಿ ಪೌಡರ್ ಅಲ್ಲಿ ಎಲ್ಲ ನಾವು ಮಾಡಿಸ್ಕೊಳ್ಳೋಂತ ಮಸಾಲಾನೇ. ಯಾವ್ದು ನಾವು ಹೊರಗಡೆಯಿಂದ ತಂದು ಮಾಡೋವಂಥದ್ದು ಯಾವ್ದು ಇಲ್ಲ ಪ್ಯಾಕೆಟ್ ಅಲ್ಲಿ. ಚಂದನ ನನ್ನ ಬಹಳ ಹಳೆ ಗೆಳೆಯ. ತುಂಬಾ ಹೋಟ್ಲು ಮಾಡಿದ್ದಾನೆ, ಇವಾಗ ಹೊಸ ಹೋಟ್ಲು ಮಾಡ್ತಿದ್ದಾನೆ. ಹುಟ್ಟಿದೆಲ್ಲ ಚಿನ್ನದೆಲ್ಲ ಹೋಟ್ಲು ತುಂಬಾ ಚೆನ್ನಾಗಾಗಿದೆ. ಈ ಮೈಸೂರು ರೋಡಲ್ಲಿ ಹೋದ್ರೆ ನೆಕ್ಸ್ಟ್ ಮಿಸ್ ಮಾಡ್ದೇ ಬಂದ ಬಿರಿಯಾನಿ ಇತ್ತು. ಪಾಪಣ್ಣಸ್ ಬಿರಿಯಾನಿ ಒಳ್ಳೆ ಕಾಚು ಸಕ್ಕಲ ಸಿಗುತ್ತೆ, ಕೈಮಾ ಸಕಲ ಸಿಗುತ್ತೆ, ಬಿರಿಯಾನಿ ಸಕಲ ಸಿಗುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ಇಲ್ಲಿ ಪಾಪಣ್ಣಸ್ ಬಿರಿಯಾನಿ ಅಂತ ಶುಭಾಶಯಗಳನ್ನು ಕೊಡೋದಕ್ಕೆ ಅಂತ ಬಂದಿದ್ದೀನಿ. ಬಟ್ ಅಟ್ ದ ಸೇಮ್ ಟೈಮ್ ಊಟ ಮಾಡೋಕ್ಕೆ ಬಂದಿದ್ದೀನಿ. ಇದು ವೆಜ್ ಆ್ಯಂಡ್ ನಾನ್ ವೆಜ್ ಎರಡನ್ನೂ ಸರ್ವ್ ಮಾಡುತ್ತೆ. ಈ ರೆಸ್ಟೋರೆಂಟ್ನಲ್ಲಿ ಸರ್ವ್ ಮಾಡ್ತಾ ಇದ್ದಾರೆ. ನಾನು ಈಗ ಮುದ್ದೆ ಊಟ ಮಾಡ್ತಾ ಇದ್ದೀನಿ. ಮುದ್ದೆ ಊಟಕ್ಕೆ ಸರಿಯಾದ ನನಗೆ ಇದು ಸಿಗ್ತಾ ಇದೆ. ನಾನು ನಾನ್ ವೆಜಿಟೇರಿಯನ್ ತಿನ್ನಲ್ಲ, ಹಾಗಾಗಿ ನನಗೆ ಮುದ್ದೆ ಊಟ ಅಂತ ಕೊಡ್ತಿದ್ದಾರೆ ವೆಜಿಟೇರಿಯನ್ಸ್. ಸೊ ನೀವು ಎಲ್ಲ ಒಂದು ವೆಜಿಟೇರಿಯನ್ಸ್ ಪ್ರಿಫರ್ ಮಾಡೋರು ಇಲ್ಲಿ ಬರ್ಬೋದು. ಸೊ ನೀವು ಮೈಸೂರು ಕಡೆಗೆ ಹೋಗ್ತಿರೋರು, ಮಡಿಕೇರಿ ಕಡೆಗೆ ಹೋಗ್ತಿರೋರು, ಊಟಿ ಕಡೆಗೆ ಹೋಗ್ತಿರೋರು, ಬೆಳಗ್ಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ನಿಲ್ಲಿಸ್ಬೇಕು ಅಂತಂದರೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಸಸ್ ಐ ಥಿಂಕ್. ನನ್ನ ಸ್ನೇಹಿತರು ಮಾಡಿರೋದು ಕಾರಣ ಹೇಳ್ತಾ ಇಲ್ಲ, ಸಖತ್ತಾಗಿದೆ. ಪನ್ನೀರ್ ಬಟರ್ ಮಸಾಲ ಮಾಡಿಕೊಟ್ಟಿರೋದು ತುಂಬ ಚೆನ್ನಾಗಿದೆ. ಸೊ ನನ್ನಂಥವ್ರಿಗೂ ಇಷ್ಟ ಆಗುವಂಥ ಜಾಗ ಇದು. ಸೊ ಚಿಯರ್ಸ್ ವಿಶಿಂಗ್ ಚಂದು ಆ್ಯಂಡ್ ಕವಿತಾ, ನವೀನ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಹಾಯ್, ದಿಸ್ ಇಸ್ ಸ್ನೇಹಿತ್ ಗೌಡ.
ಸೊ ಇವತ್ತು ಪಾಪಣ್ಣ ಬಿರಿಯಾನಿಗೆ ಊಟ ಮಾಡಕ್ಕೆ ಬಂದಿದ್ದೆ. ಚಂದನ್ ಅವರು ಮತ್ತು ಕವಿತಾ ಮ್ಯಾಮ್ ಅವ್ರು ಕರೆದಿದ್ರು. ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಒಂಥರ ನಾಟಿ ಸ್ಟೈಲ್ ನಮ್ಮ ಅಜ್ಜಿ ಮನೇಲಿ ಮಂಡ್ಯದಲ್ಲಿ ಹೋಗಿ ಊಟ ಮಾಡಿದಾಗ ಹೇಗೆ ಅನಿಸ್ತಾ ಇದೆ ಆ ಥರ ಅನಿಸ್ತಾ ಇದೆ. ಆ್ಯಂಡ್ ಫ್ಲೇವರ್ಸ್ ತುಂಬ ಚೆನ್ನಾಗಿದೆ. ಅಂದರೆ ಒಂಥರ ಓಲ್ಡ್ ಸ್ಕೂಲ್ ವೈಬ್ ಕೊಡ್ತಿದೆ, ತುಂಬ ಚೆನ್ನಾಗಿದೆ. ಸೊ ನೀವು ಮೈಸೂರು ರೋಡಲ್ಲಿ ಮೈಸೂರಿಗೆ ಹೋಗ್ತಾ ಇದ್ರೆ ದಯವಿಟ್ಟು ಪಾಪಣ್ಣ ಬಿರಿಯಾನಿಗೆ ಬನ್ನಿ. ಒಂದು ಪ್ರೈಸಸ್ ಆರ್ ವೆರಿ ರೀಸನಬಲ್. ಹಾಯ್, ನಾವಿವತ್ತು ಮೈಸೂರು ರೋಡಲ್ಲಿ ಟೋಲ್ ಗೇಟ್ ಹತ್ರ ಇರುವಂಥ ಪಾಪಣ್ಣ ಬಿರಿಯಾನಿಗೆ ಬಂದಿದ್ದೀವಿ. ಇದು ಓನರ್ ಬಂದು ನಮ್ಮ ಚಂದನ್ ಮತ್ತೆ ಕವಿತಾ ಅಂತ ಇದಾರಲ್ಲ ಅವ್ರದ್ದು. ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಬಿರಿಯಾನಿ ಮತ್ತು ಎಲ್ಲ ನಾಟಿ ಸ್ಟೈಲ್ ಫುಡ್ಸ್. ನೀವು ಯಾರಾದರೂ ಮೈಸೂರಿಗೆ ಹೋಗ್ತಾ ಇರೋರು ಮತ್ತು ಮೈಸೂರಿಂದ ಬರ್ತಾ ಇರೋರು ಯಾರೇ ಇದ್ರು ಈ ಪಾಪಣ್ಣ ಬಿರಿಯಾನಿಗೆ ಬನ್ನಿ, ತುಂಬ ಚೆನ್ನಾಗಿದೆ ಊಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.